ಬಸವ ಕಲ್ಯಾಣದಿಂದ ಸುಮಾರು ಒಂದು 8-10 ಕಿಲೋಮೀಟರ್ ಮೇಲೆ ಶಿವಪುರ ಅಂತ ಒಂದು ಊರದ ತಂಗಿ. ನಂಬಿಕೆ ಅನ್ನೋದು ಹೆಂಗೆ ಕೆಲಸ ಮಾಡ್ತದ ಅನ್ನೋದು ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ ನೀವು. ಆ ಊರು ಬಹಳ ನೀರಾವರಿ ಇದೆಲ್ಲ ಬಹಳ ಚಲೋ, ಬಹಳ ಸಂಪದ್ಭರಿತವಾಗಿರ್ತಕ್ಕಂಥ ಊರು. ನಾವು ಕೂಡ ಮೊನ್ನೆ ಹೋಗಿದ್ವಿ. ಅಲ್ಲೇನು ಅದ್ಭುತವಾಗಿರ್ತಕ್ಕಂಥ ಶಿವನ ದೇವಸ್ಥಾನ ಅದು, ನೋಡಕ್ಕೆ 2 ಕಣ್ಣು ಸಾಲುವುದಿಲ್ಲ. ಬಹಳ ಒಳ್ಳೆಯ ಜನ ಅಲ್ಲೆಲ್ಲ, ಬಹಳ ಭಕ್ತಿ ಜನ, ಬಹಳ ನಿಷ್ಠಾ ಜನ. ಆ ಊರಾಗ ಹೈನು ಬಹಳ. ಆ ಶಿವಪುರದ ಜನ ಏನು ಮಾಡ್ತಿದ್ರು ಅಂತಂದ್ರೆ, ಬಸವಣ್ಣನ ಕಲ್ಯಾಣಕ್ಕೆ ಹಾಲು ಮಾರಾಕ, ಮೊಸರು ಮಾರಾಕ, ಬೆಣ್ಣೆ ಮಾರಾಕ, ತುಪ್ಪ ಮಾರಾಕ ಬಹಳ ಜನ ಬರ್ತಿದ್ರು, ಅಲ್ಲಿಂದ ಬರ್ತಿದ್ರು. ಆ ಊರಿಗೆ ಹೋಗ್ತಕ್ಕಂಥ ಹಾದಿಯೊಳಗೆ ಒಂದು ಕಪಿಲೇಶ್ವರ ದೇವಸ್ಥಾನ ಅಂತ ಐತಿ, ಈಗಲೂ ಕೂಡ ಐತಿ. ನಾವು ಮೊನ್ನೆ ಬಸವ ಕಲ್ಯಾಣಕ್ಕೆ ಬಸವ ಪುರಾಣ ಇದ್ದಾಗ ನಾವು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಬಹಳ ಜಾಗೃತ ಸ್ಥಾನ, ರಸ್ತೆ ಬದಿಯೊಳಗೆ ಅದ. ಕಲ್ಯಾಣದ ಒಬ್ಬ ಭಕ್ತ ಆ ದೇವರಿಗೆ ಬಹಳ ನಡ್ಕೋತಿದ್ದ, ಕಪಿಲೇಶ್ವರಿಗೆ. ಹೇ ದೇವರೇ, ಇಂಥದೊಂದು ಕೆಲಸ ಆಗಬೇಕಾಗ್ಯದ, ನಿನ್ನ ಆಶೀರ್ವಾದದಿಂದ ನಂದು ಅಂಥದ್ದೊಂದು ಕೆಲಸ ಆಯಿತು ಅಂತಂದ್ರೆ 1,000 ಕೊಡದು ಹಾಲಿನ ಅಭಿಷೇಕ ನಿನಗೆ ಮಾಡ್ತೀನಿ ಅಂತ ಅವ ದೇವರಿಗೆ ಬೇಡ್ಕೊಂಡಿದ್ದ. ಸಹಸ್ರ ಕುಂಭಾಭಿಷೇಕ, ಸಹಸ್ರ ಕುಂಭ ಕ್ಷೀರಾಭಿಷೇಕ ಮಾಡ್ತೀನಿ, 1,000 ಕೊಡದಿಂದ ನಿನಗೆ ಅಭಿಷೇಕ ಮಾಡ್ತೀನಿ ಅಂತ ಬೇಡ್ಕೊಂಡಿದ್ದ. ಶಿವನ ಕೃಪಾ ಆತು, ಅವಂದು ಆ ಕೆಲಸ ಆತು. ನನಗೆ ಈ ಕಪಿಲೇಶ್ವರದಿಂದ ನನಗೆ ಒಳ್ಳೇದಾಗ್ಯತ ಅಂತ ತಿಳ್ಕೊಂಡು ಅವ ಏನು ಮಾಡ್ಯಾನ ಅಂತಂದ್ರೆ 1,000 ಕೊಡ ತಂದು ಆ ಕಪಿಲೇಶ್ವರನಿಗೆ ಅಭಿಷೇಕ ಮಾಡ್ಯಾನ. ಆ ಹಾಲು ಹರಿದು 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 ರಸ್ತೆ ಗೊಂಟ ಹಿಂಗೆ ಹರಿದು ಹರಿದು ಅಲ್ಲಿ ಒಂದು ದೊಡ್ಡ ಒಂದು ಕೆರಿನ ಇದ್ದಂಗದ, ಈಗಲೂ ಕೂಡ ಆ ಕೆರಿಯದ, ಆ ಕೆರಿನ ತುಂಬಿತ್ತಂತ. ನೋಡ್ರಿ ಎಷ್ಟರ ಅಭಿಷೇಕ ಮಾಡಿರ್ಬೇಕಮ್ಮ ಹಾಲಿನಿಂದ. ಅಭಿಷೇಕ ಮಾಡ್ಯಾನ. ಆ ಹಾಲು ರಸ್ತೆ ಮೇಲೆ ಹರಿದು ಏನಾಗ್ಯದ ಅಂತಂದ್ರೆ ರಸ್ತೆ ಎಲ್ಲ ರೊಜ್ಜಾಗಿಬಿಟ್ಟದ, ಕೆಸರಾಗಿಬಿಟ್ಟದ. ಶಿವಪುರದ ಒಬ್ಬ ಹೆಣ್ಮಗಳು ಕಲ್ಯಾಣಕ್ಕೆ ಹೋಗಿ ಹಾಲು ಮಾರ್ಕೊಂಡು ಬರಬೇಕು ಅಂತ ತಿಳ್ಕೊಂಡು ಹಾಲಿನ ಗಡಿಗೆ ತಲೆ ಮೇಲೆ ಇಟ್ಕೊಂಡು ಹಿಂಗೆ ಬರಾಕತ್ತಾಳ. ಏನು ಕೆಸರಾಗಿತ್ತಲ್ಲ, ಹಾಲು ಹರಿದು ಹರಿದು ಕೆಸರಾಗಿತ್ತಲ್ಲ, ಆ ಕೆಸರಾಗ ಹಿಂಗೆ ಬರ್ತಕ್ಕಂಥ ಸಮಯದೊಳಗೆ ಏನಾಗ್ಯದ ಅಂತಂದ್ರೆ ಕಾಲ ಜಾರಿ ಬಿಟ್ಟದ. ತಲೆ ಮೇಲೆ ಇದ್ದ ಗಡಿಗೆ ಕೆಳಗೆ ಬಿದ್ದು ಗಡಿಗಿನೂ ಹೊಡಿತದ, ಇನ್ನು ಹಾಲು ಚಲ್ತವ. ಮನ್ಯಾಗ ಅತ್ತಿ ಬೈತಾಳ ಅಂತ ತಿಳ್ಕೊಂಡು ಬಸವಣ್ಣ ಕಾಪಾಡೊಂದು ಬಿಟ್ಟಳು. ಬಸವಣ್ಣ ಕಾಪಾಡಂದಳು. ಆ ಸಮಯದೊಳಗೆ ಬಸವಣ್ಣವ್ರು ಎಲ್ಲಿದಾರ? ಬಿಜ್ಜಳ ರಾಜನ ಓಲಗದೊಳಗದಾರ. ಸಿಂಹಾಸನದ ಮೇಲೆ ರಾಜ ಕುಂತಾನ, ಈ ಕಡೆ ಅನೇಕ ಸಾಮಂತ ರಾಜರು ಕುಂತಾರ, ಈ ಕಡೆ ಕೊಂಡಿ ಮಂಚಣ್ಣ, ಅನೇಕ ಪಂಡಿತರು ಅಧಿಕಾರಿಗಳು ಕುಂತಾರ. ಯಾವಾಗ ಅಲ್ಲಿ ಹೆಣ್ಮಗಳು ಕಾಲು ಜಾರಿ ಬಸವಣ್ಣ ಕಾಪಾಡು ಅಂತ ತಿಳ್ಕೊಂಡು ಅಂದಳು, ಇಲ್ಲಿ ಬಸವಣ್ಣವ್ರು 2 ಕೈ ಮ್ಯಾಲ ಎತ್ತಿ ಅನ್ಸ್ಬ್ಯಾಡವ ತಂಗಿ, ಬೀಳುವುದಿಲ್ಲ ಅಂತೇಳಿ ಅಂದ್ರಂತ. ಏನಂದ್ರು? ಅನ್ಸ್ಬ್ಯಾಡವ ತಂಗಿ, ಬೀಳುವುದಿಲ್ಲ ಅಂತೇಳಿ ಅಂದ್ರಂತ. ಯಾವಾಗ ಬಸವಣ್ಣ ಕಾಪಾಡು ಅಂತ ತಿಳ್ಕೊಂಡು ಅಂದಳು, ಗಡಿಗೆ ಮಾತ್ರ ಅಂತರ್ಲೆ ನಿಂತಿದ್ರು, ಅಕ್ಕಿ ಮಾತ್ರ ಧಪ್ ಅಂತ ಕೆಳಗೆ ಬಿದ್ದಿದ್ದಳು. ಇಲ್ಲಿ ಬಸವಣ್ಣವ್ರು ಅಂಜು ಬೇಡವಾ, ಚೆಲ್ಲುವುದಿಲ್ಲ ಅಂತ ತಿಳ್ಕೊಂಡು ಯಾವಾಗ ತಮ್ಮ ಕೈ 2 ಎತ್ತಿದ್ರು, ಇದನ್ನ ಯಾರು ನೋಡಿದ್ರು? ರಾಜ ನೋಡ್ದ. ಬಿಜ್ಜಳ ಮಹಾರಾಜ ನೋಡಿ ನಗತನಂತ ರಾಜ, ಬಸವಣ್ಣನಿಗೆ ಶಿವಮರುಳು, ಬಸವಣ್ಣನಿಗೆ ಶಿವಮರಳು. ಪಕ್ಕದಾಗಿರ್ತಕ್ಕಂಥ ಕೊಂಡಿ ಮಂಚಣ್ಣಂತನ, ಏನು ಶಿವಮರಳಂತೀ ರಾಜ? ರಾಜರ ಏನು ಶಿವಮರಳಂತೀರಿ? ಬಸವಣ್ಣಗೆ ಹುಚ್ಚಿಡ್ತದ. 2 ಕೈ ಇಲ್ಲೇ ಎತ್ತು ಅಂಜಬೇಡವ, ಚೆಲ್ಲೋದಿಲ್ಲ ಬೀಳುವುದಿಲ್ಲ ಅನ್ನಕತ್ತಾನಂತಂದ್ರೆ ಇಲ್ಲಿ ಯಾರು ಅಂಜಾಕತ್ತಾರ, ಇಲ್ಲೇನು ಚೆಲ್ಲಾಕತ್ತದ ಅಂತ ತಿಳ್ಕೊಂಡು ಕೊಂಡಿ ಮಂಚಣ್ಣ ಅಂತಾನ. ಅವಾಗ ರಾಜರಂತಾರ, ಏನ್ರಿ ಬಸವಣ್ಣವ್ರ 2 ಕೈ ಎತ್ತಿ ಅಂಜಬೇಡವ, ಚೆಲ್ಲುವುದಿಲ್ಲ ಅಂಥೇಳಿ ಅನ್ನಕತ್ತಿಯಲ್ಲ, ಯಾಕೆ ಏನು? ಅವಾಗ ಬಸವಣ್ಣವ್ರು ಅಂತಾರಂತ, ಮಹಾರಾಜರೇ, ಶಿವಪುರದಿಂದ ಬರ್ತಕ್ಕಂಥ ಒಬ್ಬ ಹೆಣ್ಮಗಳು ಅಲ್ಲಿ ಹಾಲಿನ ಅಭಿಷೇಕದಿಂದ ರಸ್ತೆಯೆಲ್ಲ ರೊಜ್ಜಾಗಿಬಿಟ್ಟದ. ಕಾಲು ಜಾರಿ ಬೀಳುವಾಗ ಬಸವಣ್ಣ ಕಾಪಾಡು ಅಂತ ಹೇಳ ಅಂದಳು. ಅದಕ್ಕೆ ಅವಳ ಗಡಿಗೆ ನೆಲಕ್ಕೆ ಬೀಳಬಾರ್ದು ಅಂತ ತಿಳ್ಕೊಂಡು ಅವಳ ಗಡಿಗೆಯನ್ನು ನಾ ಎತ್ತಿ ಹಿಡ್ಕೊಂಡಿನಿ ಅಂತಾನ ಬಸವಣ್ಣ.
ಕೊಂಡಿ ಮಂಚಣ್ಣ ಮೊದಲ, ಮಹಾರಾಜ್ರ ಇವ್ ಬಸವಣ್ಣ ನಮಗೂ ಹುಚ್ಚು ಮಾಡಾಕತ್ತಾನ, ನಿಮಗೂ ಹುಚ್ಚು ಮಾಡಾಕತ್ತಾನ, ನಮ್ಮನ್ನೆಲ್ಲ ಹುಚ್ಚರಾಗ ತೆಗಿಯಕತ್ತಾನಿವ, ಇದು ಪರೀಕ್ಷೆ ಆಗಬೇಕು ಅಂದ ಕೊಂಡಿ ಮಂಚಣ್ಣ. ಆಯ್ತು ಅಂತ ತಿಳ್ಕೊಂಡು ಮಹಾರಾಜರು ಒಂದಿಬ್ಬರು ಸೇವಕರನ್ನು ಕರೆದು ಆ ಶಿವಪುರದಿಂದ ಬರ್ತಕ್ಕಂಥ ರಸ್ತೆಯೊಳಗೆ ಏನು ಕಪಿಲೇಶ್ವರ ದೇವಸ್ಥಾನ ಐತಲ್ಲ, ಅಲ್ಲಿ ಒಬ್ಬ ಗೌಳಗಿತ್ತಿ ಹಾಲು ಮಾರ್ತಕ್ಕಂಥವ್ರು ಯಾರಾದರೂ ಬರಾಕತ್ತಾರೆ ನೋಡು ಅಂತ ತಿಳ್ಕೊಂಡು ಹೇಳಿ ಕಳಿಸಿದ್ರು. ಸೇವಕರು ಬಂದರು. ನಿಜವಾಗಲೂ ಕೂಡ ಆ ಗೌಳಗಿತ್ತಿ ಆಗಿದ್ದ ಘಟನೆ ಖರೇನೇ ಇತ್ತು. ಮೈಯೆಲ್ಲ ಕೆಸರಾಗಿತ್ತು. ಮಹಾರಾಜರು ಕರೆಯಕತ್ತಾರ, ಬಾವಾ ಅಂತ ತಿಳ್ಕೊಂಡು ಕರ್ಕೊಂಡು ಬಂದರು. ಏನವ ಮತ್ತು ನೀ ಯಾವೂರದಕ್ಕಿ? ಶಿವಪುರದಕ್ಕಿ. ಮತ್ತು ಮೈಯೆಲ್ಲ ಕೆಸರಾಗ್ಯದಲ್ಲ ಯಾಕೆ? ಮಹಾರಾಜರ ನಾನು ಹಾಲು ಮಾರ್ತಕ್ಕಂಥವಳು, ಹೊಸದಾಗಿ ಬಂದಿರತಕ್ಕಂಥ ಸೊಸಿ, ನಾನು ಹಾಲು ಮಾರ್ಕೊಂಡು ಬಾ ಅಂತ ತಿಳ್ಕೊಂಡು ನಮ್ಮ ಅತ್ತಿ ಕಲ್ಯಾಣಕ್ಕೆ ಕಳ್ಸಾಕತ್ತಿದ್ದಳು. ಯಾವಾಗ ಆ ಕಪಿಲೇಶ್ವರ ದೇವಸ್ಥಾನದ ಹತ್ರ ಹಾಲು ಹರಿದು ರಸ್ತೆಯೆಲ್ಲ ರೊಜ್ಜಾಗಿಬಿಟ್ಟಿತ್ತು, ದಾಟಿ ಬರುವಾಗ ಕಾಲು ಜಾರ್ತು, ಇನ್ನು ಗಡ್ಗಿ ಕೆಳಗೆ ಬಿದ್ದು ಹಾಳಾಗ್ತವ, ಗಡ್ಗಿ ಒಡಿತದ, ಅತ್ತಿ ಬೈತಳ ಅನ್ನೋ ಭಯಕ್ಕ ಬಸವಣ್ಣ ಕಾಪಾಡು ಅಂತ ತಿಳ್ಕೊಂಡು ಅಂದೆ. ಬಸವಣ್ಣ ನನ್ನ ಗಡಿಗೆಯನ್ನು ಹಾಗೆ ಎತ್ತಿ ಹಿಡಿದಿದ್ದ, ನಾನು ಮಾತ್ರ ಬಿದ್ದೆ ಮಹಾರಾಜರೇ. ಆವಾಗ ರಾಜನಿಗೆ ನಿಜ ಅನ್ನಿಸ್ತು. ಅಲ್ಲವಾ, ನಿಮ್ಮೂರಿಗೆ ಹೊಸದಾಗಿ ಬಂದಿರತಕ್ಕಂಥ ಸೊಸಿ ಅಂತ ಬಾಯಿ ಬಿಟ್ಟು ಹೇಳ್ತಿ, ಇಲ್ಲಿ ಕಲ್ಯಾಣದೊಳಗೆ ಇರ್ತಕ್ಕಂಥವ್ರು ಇವರು ಬಸವಣ್ಣವರು, ಇಲ್ಲಿ ಬಸವ ಅಂದ್ರೆ ಬಸವಣ್ಣ ಕಾಪಾಡ್ತಾನ ಅನ್ನೋದು ನಿನಗೆ ಹೆಂಗೆ ಗೊತ್ತವ? ಈ ಬಸವಣ್ಣನ ಮೇಲೆ ಇಷ್ಟೊಂದು ನಂಬಿಕೆ ಹೆಂಗವ ನಿನಗ ಅಂತ ತಿಳ್ಕೊಂಡು ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜರು ಕೇಳಿದಾಗ ಆ ಗೌಳಗಿತ್ತಿ ಅಂತಾಳಂತ, ಹಾಲು ಮಾರಾಕಿ ಅಂತಾಳಂತ, ಯಪ್ಪ ಮಹಾರಾಜರ ನನ್ನ ತವ್ರ ಮನೆ ಸೋಲಾಪುರ್ರಿ, ನಮ್ಮ ತವ್ರ ಮನೆ ಸೋಲಾಪುರ, ನಾವು ಸೋಲಾಪುರದಲ್ಲಿ ಇರ್ತಕ್ಕಂಥವ್ರು. ಆ ಸೋಲಾಪುರದೊಳಗೆ ಒಂದು ಘಟನೆ ನಡೆದಿತ್ರಿ, ಅದನ್ನು ನೋಡಿ ನನಗೆ ಬಸವಣ್ಣನ ಮೇಲೆ ವಿಶ್ವಾಸ ಬಂದದ. ಅಂಥದ್ದೇನು ನಡೆದದ ತಂಗಿ ನಿಮ್ಮೂರಾಗಂಥ ಘಟನೆ? ಏನು ನಡೆದಿತ್ತು ಅಂತಂದ್ರೆ ಮಹಾರಾಜರ, ಸೊಲ್ಲಾಪುರದಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತರು ಸಿದ್ದರಾಮೇಶ್ವರನ ಹತ್ರ ಹೋಗಿ ಅವ್ರ ಪಾದಕ್ಕೆ ಬಿದ್ದು ಸಿದ್ದರಾಮೇಶ್ವರನಿಗೆ ಒಂದು ಪ್ರಶ್ನೆ ಕೇಳಿದ್ರಂತ. ಸಿದ್ದರಾಮ, ನೀ ನಿತ್ಯನೂ ಕೂಡ ಕೈಲಾಸಕ್ಕೆ ಹೋಗಿ ಪರಮಾತ್ಮನ ದರ್ಶನ ಮಾಡ್ಕೊಂಡು ಬರ್ತಿ. ನೋಡ್ರಿ, ಸೊಲ್ಲಾಪುರದ ಸಿದ್ದರಾಮೇಶ್ವರರು ಅಂತಂದ್ರೆ ಎಂಥ ಮಹಾತ್ಮರು. ನಾವು ಹೆಂಗೆ ನೀವು ಮನೆಯಿಂದ ಬಂದು ಇಲ್ಲಿ ಬಸವರಾಜೇಂದ್ರ ಅಪ್ಪಗಳ ದರ್ಶನ ಹೆಂಗೆ ತಗೊಂಡು ನೀವು ನಿಮ್ಮ ಮನೆಗೆ ಹೋಗ್ತೀರಿ, ಹಂಗೆ ಸೊಲ್ಲಾಪುರದ ಸಿದ್ದರಾಮೇಶ್ವರ ನಿತ್ಯವೂ ಕೂಡ ಕೈಲಾಸಕ್ಕೆ ಹೋಗಿ ಪರಮಾತ್ಮನ ದರ್ಶನ ಮಾಡ್ಕೊಂಡು ಬರ್ತಾನ ಅಂದ ಬಳಕ ಎಂಥ ಶಕ್ತಿ ಇದ್ದಿದ್ರಬೇಕು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹತ್ರ. ನೀವು ನಿತ್ಯವೂ ಕೂಡ ಕೈಲಾಸಕ್ಕೆ ಹೋಗಿ ಪರಮಾತ್ಮನ ದರ್ಶನ ಮಾಡ್ಕೊಂಡು ಬರ್ತೀರಿ, ಮತ್ತು ಆ ಕೈಲಾಸದೊಳಗೆ ಬಸವಣ್ಣ ಇಲ್ಲ 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 ಅಂತ ಮಂದಿ ಮಾತಾಡಕತ್ತಾರ. ಮತ್ತು ನೀವು ನಾಳೆಗೆ ಹೋಗಿ ಕೈಲಾಸದೊಳಗೆ ಬಸವಣ್ಣ ಅದಾನೋ ಇಲ್ಲೋ ಅನ್ನೋದು ನೋಡ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ಸೊಲ್ಲಾಪುರದ ಜನ ಸಿದ್ದರಾಮೇಶ್ವರರಿಗೆ ಹೇಳಿದ್ರು. ಆಯ್ತ್ರಪ್ಪ, ನಾನು ನಾಳೆ ನೋಡ್ಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ಸಿದ್ದರಾಮೇಶ್ವರರು ಹೇಳಿದಾಗ ಮಾರನೇ ದಿವಸ ಸೊಲ್ಲಾಪುರದ ಸಿದ್ದರಾಮೇಶ್ವರರು ತಮ್ಮ ಸ್ನಾನ ಪೂಜಾದಿಗಳನ್ನು ಮುಗಿಸ್ಕೊಂಡು ಕೈಲಾಸಕ್ಕೆ ಬಂದು ಪರಮಾತ್ಮನಿಗೆ ದರ್ಶನವನ್ನು ಮಾಡಿ, ಹೇ ಪರಮಾತ್ಮ, ಭೂಲೋಕದಲ್ಲಿ ಇರ್ತಕ್ಕಂಥ ಜನ ಕೈಲಾಸದೊಳಗೆ ಬಸವಣ್ಣ ಇಲ್ಲ ಅಂತ ತಿಳ್ಕೊಂಡು ಹೇಳಾಕತ್ತಾರ, ಮತ್ತು ಬಸವಣ್ಣ ಎಲ್ಲಿ ಅದಾನ ಅಂತ ತಿಳ್ಕೊಂಡು ಸಿದ್ದರಾಮೇಶ್ವರ ಪರಮಾತ್ಮನಿಗೆ ಪ್ರಶ್ನೆ ಮಾಡಿದಾಗ ಆವಾಗ ಪರಮಾತ್ಮ ಅಂದನಂತ, ಏ ಸಿದ್ದರಾಮ, ಬಸವಣ್ಣ ಇಲ್ಲದ ಜಾಗ ಯಾವುದೈತೋ ಪ್ರಪಂಚದೊಳಗ? ಎಲ್ಲಿ ನೋಡಿದಳಲ್ಲಿ ಬಸವಣ್ಣ ಅದಾನೋ ಸಿದ್ದರಾಮ, ಅಲ್ಲಿ ಇಲ್ಲಿ ಬೇರೆ ಎಲ್ಲಿ ಅಲ್ಲಿ ಇಲ್ಲಿ ಯಾಕೆ ಹುಡುಕ್ತಿಯೋ, ಬೇರೆ ಕಡೆ ಯಾಕೆ ಹುಡುಕ್ತಿಯೋ, ನನ್ನ ಒಳಗ ಅದನ್ನು ನೋಡು ಅಂತ ತಿಳ್ಕೊಂಡು ಆ ಪರಮಾತ್ಮ ತನ್ನ ಎದೆಯನ್ನ ಬಗೆದಾಗ ಪರಮಾತ್ಮನ ಎದೆಯೊಳಗ ಬಸವಣ್ಣ ಕಂಡನಂತ. ಯಾವಾಗ ಪರಮೇಶ್ವರ ತನ್ನ ಎದೆಯೊಳಗೆ ಬಸವಣ್ಣನನ್ನು ತೋರಿಸಿದ, ಆವಾಗ ಬಸವಣ್ಣನನ್ನು ನೋಡಿರ್ತಕ್ಕಂಥ ಸಿದ್ದರಾಮೇಶ್ವರ ಅಂತಾರಂತ, ಎಂಥ ಮಾತ, ಪಾವನ ನಾದೇನು ಬಸವಣ್ಣ ನಿಮ್ಮ ಪಾವನ ಮೂರುತಿಯ ಕಂಡು, ಪರತತ್ವ ಮೀರಿದೆ ಬಸವಣ್ಣ ನಿಮ್ಮ ಪರಮ ಸೀಮೆಯ ಕಂಡು, ಪದ 4 ಮೀರಿದೆ ಬಸವಣ್ಣ ನಿಮ್ಮ ಪರುಷ ಪಾದವ ಕಂಡು, ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ
ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ ಬಸವಣ್ಣ, ನೀವು ಗುರುವಾದಿರಾಗಿ. ಬಸವಣ್ಣ, ಇವತ್ತು ನನ್ನ ಜನ್ಮ ಧನ್ಯ ಆತು ಅಂದಂತ ಸಿದ್ಧರಾಮ. ಪರಮಾತ್ಮನ ಎದೆಯೊಳಗ ನಿನಗ ಸ್ಥಾನ ಐತಿ ಅಂತಂದ್ರ ಶಿವ ಬಹಳ ದೊಡ್ಡವನು ಬಸವಣ್ಣ ಅಂತ ತಿಳ್ಕೊಂಡು ನನ್ನ ಜನ್ಮ ಸಫಲ ಆತು, ನನ್ನ ಜನ್ಮ ಪವಿತ್ರ ಆತು ಅಂತ ತಿಳ್ಕೊಂಡು ಬಸವಣ್ಣನಿಗೆ ನಮಸ್ಕಾರ ಮಾಡಿ, ಯಾವಾಗ ಸೊಲ್ಲಾಪುರದ ಸಿದ್ದರಾಮೇಶ್ವರರು ಮತ್ತ ಭೂಲೋಕಕ್ಕೆ ಅಂದ್ರೆ ಸೊಲ್ಲಾಪುರಕ್ಕೆ ಬಂದ್ರು, ಅಲ್ಲಿ ಕೂಡಿರ್ತಕ್ಕಂಥ ಜನರು ಕೇಳಿದ್ರಂತ, ಏನು ಸಿದ್ದರಾಮೇಶ ಕೈಲಾಸಕ್ಕೆ ಹೋಗಿ ಬಂದೇನು? ಹೋಗಿ ಬಂದೆಯಪ್ಪ. ಮತ್ತ ಅಲ್ಲಿ ಬಸವಣ್ಣ ಇದ್ದ ಏನು? ಓಹೋ, ಬಸವಣ್ಣ ಇದ್ದ. ಹೆಂಗ ಇದ್ದ ಬಸವಣ್ಣ ಅಂತ ತಿಳ್ಕೊಂಡು ಸೊಲ್ಲಾಪುರದ ಜನ ಕೇಳಿದಾಗ, ಯಾವ ರೀತಿಯಾಗಿ ಪರಮೇಶ್ವರ ತನ್ನ ಎದೆಯನ್ನ ಬಗೆದು ತನ್ನ ಎದೆಯೊಳಗೆ ಬಸವಣ್ಣನನ್ನ ತೋರಿಸಿದ್ದನೋ, ಸಿದ್ದರಾಮೇಶ್ವರರು ಕೂಡ ತಮ್ಮ ಎದೆಯನ್ನ ಬಗೆದು ಸೊಲ್ಲಾಪುರದ ಜನರಿಗೆ ಸಿದ್ದರಾಮೇಶ್ವರನ ಅಂದರೆ ಆ ಬಸವಣ್ಣನ ದರ್ಶನವನ್ನ ಮಾಡಿಸಿದ್ರಂತ ಸಿದ್ದರಾಮೇಶ್ವರರು. ಇಂಥವನು ಬಸವಣ್ಣ, ಇಂಥವನು ಬಸವಣ್ಣ. ಅದಕ್ಕೆ ನಮ್ಮ ಸೊಲ್ಲಾಪುರದ ಜನ ಸಿದ್ದರಾಮೇಶ್ವರನ ಎದೆಯಲ್ಲೇ ಬಸವಣ್ಣನನ್ನ ಕಂಡಿದ್ದನ್ನು ನೋಡಿ ಅಂದಿನಿಂದ ನನಗೆ ಬಸವಣ್ಣನ ಮೇಲೆ ಭಕ್ತಿ ಭಾಳ. ಅದಕ್ಕೆ ಹಾಲು ತಗೊಂಡು ಬರ್ತಕ್ಕಂಥ ಸಮಯದೊಳಗೆ ಕಾಲ ಜರದ ಕೂಡ್ಲೇನೆ ನನಗೆ ಬಸವಣ್ಣ ಕಾಪಾಡ್ತಾನ ಅನ್ನೋ ನಂಬಿಕೆ ಇತ್ತು. ಅದಕ್ಕೆ ಬಸವಣ್ಣ ಕಾಪಾಡು ಅಂದೆ. ಇಲ್ಲೇ ಕುಳಿತುಕೊಂಡಿರ್ತಕ್ಕಂಥ ಬಸವಣ್ಣ ಅಲ್ಲಿ ಬೀಳ್ತಕ್ಕಂಥ ಗಡಿಗೆಯನ್ನು ಹಿಡಿದಿದ್ದ. ಅದಕ್ಕಂತಾರ ಬಸವಣ್ಣನವರು, ನಂಬು ನಂಬೆಲೆ ಮನವೇ ಹಂಬಲಿಸದಿರು ಬರಿದೆ, ನಂಬಿಗೆಯ ಕಾರಣವು ಸಾಂಬನೊಲುಮೆಗೆ. ಪರಮಾತ್ಮನ ಒಲುಮೆ ಆಗ್ಬೇಕಾಗಿತ್ತು ಅಂತಂದ್ರೆ ತಂಗಿ ನಂಬಿಕೆ ಬೇಕವ್ವ, ಅವನ ಮ್ಯಾಲ ವಿಶ್ವಾಸ ಬೇಕವ್ವ. ವಿಶ್ವಾಸನೇ ನಮಗೆ ಫಲ ಕೊಡ್ತದ ಎಂಬತಕ್ಕಂಥ ವಿಚಾರ ಇಲ್ಲಿ ನಾವು ತಿಳಿತಾ